ಶಾಕ್ ಕೊಟ್ಟಿದ್ದು ಡಿಕೆ ಶಿವಕುಮಾರ್ ಅಲ್ಲ, ಸಿದ್ದರಾಮಯ್ಯನ ಅನ್ನುವಂತಹ ಪ್ರಶ್ನೆ ಇದೀಗ. ಆಪ್ತನಿಗೆ ಮಂತ್ರಿಗಿರಿ ತಪ್ಪಿಸಿದ್ರ ಮಾಜಿ ಮುಖ್ಯಮಂತ್ರಿ. ಜಮೀರ್ಗೆ ಶಾಕ್ ಕೊಟ್ಟಿದ್ದು ಡಿಕೆಶಿ ಅಲ್ಲ, ಸಿದ್ದು. ಆಪ್ತನಿಗೆ ಮಂತ್ರಿಗಿರಿ ತಪ್ಪಿಸಿದ್ರ ಮಾಜಿ ಮುಖ್ಯಮಂತ್ರಿ. ಆಪ್ತರಿಗೆ ಶಾಕ್ ಕೊಟ್ರ ಮಾಜಿ ಸಿಎಂ ಸಿದ್ದರಾಮಯ್ಯ ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ಆಪ್ತರ ವಿರುದ್ಧ ಸಿದ್ದರಾಮಯ್ಯ ರೆಬಲ್ ಯಾಕೆ ಗೊತ್ತಾ? ಜಮೀರ್ ಮೇಲೆ ಸಿದ್ದರಾಮಯ್ಯ ಕೆಂಡ ಕಾಡ್ತಾ ಇರುವುದು ಯಾಕೆ ಅನ್ನುವಂತಹ ಪ್ರಶ್ನೆ ಇದೀಗ. ಆಡಿಯೋ ವಿಚಾರವಾಗಿಯೇ ಕೆಂಡ ಕಾರ್ತಾ ಇದ್ದಾರಾ ಸಿದ್ದರಾಮಯ್ಯ, ಅಥವಾ ಬೇರೆ ಕಾರಣಕ್ಕೆ ಮುನಿಸಿಕೊಂಡ್ರ ಜಮೀರ್ ವಿರುದ್ಧ ಸಿದ್ದರಾಮಯ್ಯ ಅನ್ನುವಂತಹ ಪ್ರಶ್ನೆ. ಜಮೀರ್ಗೆ ಶಾಕ್ ಕೊಟ್ಟಿದ್ದು ಡಿಕೆಶಿ ಅಲ್ಲ, ಸಿದ್ದರಾಮಯ್ಯ ಅನ್ನುವಂಥದ್ದು. ಇದೀಗ ಆಪ್ತನಿಗೆ ಮಂತ್ರಿಗಿರಿ ತಪ್ಪಿಸಿದ್ರ ಮಾಜಿ ಮುಖ್ಯಮಂತ್ರಿ ಅನ್ನುವಂತಹ ಪ್ರಶ್ನೆ ಕೂಡ. ಆಪ್ತರಿಗೆ ಶಾಕ್ ಕೊಟ್ರ ಮಾಜಿ ಸಿಎಂ ಸಿದ್ದರಾಮಯ್ಯ ಅಂತ ಈಗ ಪ್ರಶ್ನೆ ಆಗ್ತಾ ಇದೆ. ಆಪ್ತರ ವಿರುದ್ಧ ಸಿದ್ದರಾಮಯ್ಯ ರೆಬಲ್ ಆಗಿದ್ದಾರೆ, ಯಾಕೆ ಗೊತ್ತಾ? ಜಮೀರ್ ಮೇಲೆ ಸಿದ್ದರಾಮಯ್ಯ ಕೆಂಡ ಕಾಡ್ತಾ ಇರುವುದು ಯಾಕೆ? ಆಡಿಯೋ ವಿಚಾರವಾಗಿಯೇ ಕೆಂಡ ಕಾರ್ತಾ ಇದ್ದಾರಾ ಮಾಜಿ ಸಿಎಂ ಸಿದ್ದರಾಮಯ್ಯ, ಅಥವಾ ಬೇರೆ ಕಾರಣಕ್ಕೇನಾದ್ರೂ ಮುನಿಸಿಕೊಂಡ್ರ ಜಮೀರ್ ವಿರುದ್ಧ? ಇದೀಗ ಮಾಜಿ ಸಚಿವ ಜಮೀರ್ಗೆ ಶಾಕ್ ಕೊಟ್ಟಿದ್ದು ಡಿಕೆ ಶಿವಕುಮಾರ್ ಅಲ್ಲ, ಸಿದ್ದರಾಮಯ್ಯ ಅನ್ನುವಂತಹ ಪ್ರಶ್ನೆ. ಆಪ್ತನಿಗೆ ಮಂತ್ರಿಗಿರಿ ತಪ್ಪಿಸಿದ್ರ ಮಾಜಿ ಮುಖ್ಯಮಂತ್ರಿ ಅಂತ ಹೇಳಲಾಗ್ತಾ ಇದೆ. ಆಪ್ತರಿಗೆ ಶಾಕ್ ಕೊಟ್ರ ಮಾಜಿ ಸಿಎಂ ಸಿದ್ದರಾಮಯ್ಯ ಅನ್ನುವಂತಹ ಪ್ರಶ್ನೆ ಕೂಡ ಈಗ ರಾಜಕಾರಣದ ವಲಯದಲ್ಲಿ ಎದ್ದಿರುವಂತದ್ದು. ಆಪ್ತರ ವಿರುದ್ಧವೇ ಈಗ ಸಿದ್ದರಾಮಯ್ಯ ರೆಬಲ್ ಆಗಿದ್ದಾರೆ. ಕಾರಣ ಏನಿರಬಹುದು? ಯಾಕೆ ರೆಬಲ್ ಆಗಿದ್ದಾರೆ? ಜಮೀರ್ ಮೇಲೆ ಸಿದ್ದರಾಮಯ್ಯ ಅವರು ಕೆಂಡ ಕಾರ್ತಾ ಇರೋದು ಯಾಕೆ ಅನ್ನುವಂತಹ ಪ್ರಶ್ನೆ ಮತ್ತೊಂದು ಕಡೆ ಆಗ್ತಾ ಇದೆ. ಆಡಿಯೋ ವಿಚಾರಕ್ಕೆ ಏನಾದ್ರೂ ಕೆಂಡ ಕಾರ್ತಾ ಇದ್ದಾರಾ, ಕಿರಿಕಿರಿ ವ್ಯಕ್ತಪಡಿಸ್ತಾ ಇದ್ದಾರಾ, ಅಥವಾ ಬೇರೆ ಕಾರಣಕ್ಕೇನಾದ್ರೂ ಜಮೀರ್ ವಿರುದ್ಧ ಮುನಿಸಿಕೊಂಡ್ರ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಈಗ ರಾಜ್ಯ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಜಮೀರ್ ಅವ್ರಿಗೆ ಶಾಕ್ ಕೊಟ್ಟಿದ್ದು ಸಿಎಂ ಡಿಕೆ ಶಿವಕುಮಾರ್ ಅಲ್ಲ, ಸಿದ್ದರಾಮಯ್ಯ ಅನ್ನುವಂಥದ್ದು ಕೂಡ ಈಗ ಹೇಳಲಾಗ್ತಾ ಇದೆ. ಯಾಕೆ ಈ ಒಂದು ಮುನಿಸು ಅನ್ನುವಂಥದ್ದು ಕೂಡ. ಸಿದ್ದು ದೂರ ಅದಕ್ಕಾಗಿಯೇ ಜಮೀರ್ಗೆ ಸಚಿವ ಸ್ಥಾನ ಮಿಸ್. ಜಮೀರ್ ಪರ ಸಿದ್ದು ಇದ್ದಿದ್ರೆ ಮೊದಲ ಹಂತದಲ್ಲೇ ಮಂತ್ರಿಗಿರಿ ಸಿಗ್ತಾ ಇತ್ತು. ದಾವಣಗೆರೆ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿರುದ್ಧವೇ ಜಮೀರ್ ಕೆಲಸ ಮಾಡಿರುವಂತದ್ದು. ಅದೇ ಕಾರಣಕ್ಕೆ ಜಮೀರ್ ಮೇಲೆ ಕೆರಳಿ ಕೆಂಡವಾದ್ರ ಮಾಜಿ ಸಿಎಂ ಸಿದ್ದರಾಮಯ್ಯ. ಮಂತ್ರಿ ಪಟ್ಟಕ್ಕಾಗಿ ಸಿದ್ದು ಓಲೈಸಲು ಜಮೀರ್ ನಾನಾ ಕಸರತ್ತು ಮಾಡುತ್ತಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಪ್ರಸನ್ನರಾಗಿಲ್ಲ ಮಾಜಿ ಸಿಎಂ ಸಿದ್ದರಾಮಯ್ಯ. ಡಿಕೆ ಸಂಪುಟ ವಿಸ್ತರಣೆ ವೇಳೆಯೂ ಕೂಡ ಜಮೀರ್ಗೆ ಮಂತ್ರಿಗಿರಿ ಡೌಟ್ ಅಂತ ಹೇಳಲಾಗ್ತಾ ಇದೆ. ಅಧಿಕಾರವಿಲ್ಲದೆ ಸುಮ್ಮನೆ ಕುಳಿತುಕೊಳ್ತಾರ ಜನ ಜಮೀರ್? ನೋ ವೇ. ಹಾಗಿದ್ರೆ ಮುಂದೇನು ಮಾಡ್ತಾರೆ ಜನ ಜಮೀರ್? ತೀವ್ರ ಕುತೂಹಲ ಕೆರಳಿಸಿದೆ ಜಮೀರ್ ಅವರ ನಡೆ. ಸಿದ್ದು ದೂರ ಅದಕ್ಕಾಗಿಯೇ ಜಮೀರ್ಗೆ ಸಚಿವ ಸ್ಥಾನ ಮಿಸ್ ಆಯ್ತಾ? ಜಮೀರ್ ಪರ ಸಿದ್ದು ಇದ್ದಿದ್ರೆ ಮೊದಲ ಹಂತದಲ್ಲಿಯೇ ಮಂತ್ರಿಗಿರಿ ಸಿಗ್ತಾ ಇತ್ತು. ದಾವಣಗೆರೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ವಿರುದ್ಧವೇ ಜಮೀರ್ ಕೆಲಸ ಮಾಡಿದ್ರ? ಹಾಗಿದ್ರೆ ಅದೇ ಕಾರಣಕ್ಕೇನಾದ್ರೂ ಜಮೀರ್ ಅವರ ಮೇಲೆ ಕೆರಳಿ ಕೆಂಡವಾದ್ರ ಸಿದ್ದರಾಮಯ್ಯ ಅಂತ? ಈಗ ಮಂತ್ರಿ ಪಟ್ಟಕ್ಕಾಗಿ ಸಿದ್ದು ಓಲೈಸಲು ಜಮೀರ್ ಅವರು ನಾನಾ ಕಸರತ್ತನ್ನ ಮಾಡಿದ್ರು. ಆದ್ರೆ ಈವರೆಗೂ ಕೂಡ ಪ್ರಸನ್ನರಾಗಿಲ್ಲ ಮಾಜಿ ಸಿಎಂ ಸಿದ್ದರಾಮಯ್ಯ. ಡಿಕೆ ಸಂಪುಟ ವಿಸ್ತರಣೆ ವೇಳೆಯೂ ಜಮೀರ್ಗೆ ಮಂತ್ರಿಗಿರಿ ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಅಧಿಕಾರವಿಲ್ಲದೆ ಸುಮ್ಮನೆ ಕುಳಿತುಕೊಳ್ತಾರ ಜಮೀರ್ ಅಹಮದ್ ಖಾನ್ ಅನ್ನುವಂಥ ಪ್ರಶ್ನೆ. ಹಾಗಿದ್ರೆ ಜಮೀರ್ ಅಹಮದ್ ಖಾನ್ ಅವರ ಮುಂದಿನ ನಡೆ ಏನಾಗಿರುತ್ತೆ? ತೀವ್ರ ಕುತೂಹಲ ಕೆರಳಿಸಿರುವಂತದ್ದು ಜಮೀರ್ ಅಹಮದ್ ಖಾನ್ ಅವರ ನಡೆ. ಈಗ ಆಲ್ರೆಡಿ ಜಮೀರ್ ಅವರಿಗೆ ಶಾಕ್ ಕೊಟ್ಟಿರುವಂತದ್ದು ಸಿದ್ದರಾಮಯ್ಯ ಅವರ ನಡೆ. ಜಮೀರ್ ಅವರ ಪರ ಈಗ ಸಿದ್ದರಾಮಯ್ಯ ಒಂದ್ ವೇಳೆ ಏನಾದ್ರೂ ನಿಂತಿದ್ರೆ ಜಮೀರ್ ಅವರ ಪರವಾಗಿ ಮೊದಲ ಹಂತದಲ್ಲಿ ಏನು ಸಂಪುಟ ವಿಸ್ತರಣೆ ಆಯ್ತಲ್ಲ, ಆಗೇನೆ ಈಗ ಜಮೀರ್ ಅವರ ಹೆಸರು ಕೇಳಿ ಬರ್ತಾ ಇತ್ತು, ಮಂತ್ರಿಗಿರಿ ಸಿಗ್ತಾ ಇತ್ತು, ಸಚಿವ ಸ್ಥಾನ ಫಿಕ್ಸ್ ಆಗ್ತಿತ್ತು. ಆದ್ರೆ ದಾವಣಗೆರೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ವಿರುದ್ಧವೇ ಜಮೀರ್ ಅವರು ಕೆಲಸ ಮಾಡಿದ್ದಾರೆ ಅನ್ನುವುದು ಆಡಿಯೋ ಮುಖಾಂತರ ಈಗ ಕೇಳಲಾಗ್ತಾ ಇರುವಂತಹ ಅಂಶ. ಆದ್ರೆ ಅದು ಇನ್ನೂ ಕೂಡ ಸಿಕ್ಕಿಲ್ಲ.